ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಪಾಪಡಿನ ಮಾಡ್ತಾಯಿದ್ದೀನಿ. ಇವಾಗ ಬೇಕರಿಯಲ್ಲಿ ತಂದಿರ್ತೇವಲ್ವ, ಬೇಕರಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಮಾಡಿದರೆ ಇದನ್ನು 1 ತಿಂಗಳಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಈಸಿ ಇದೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ಒಂದು ಮಿಕ್ಸಿಂಗ್ ಬೌಲಿಗೆ 2 ಬೌಲ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಅದೇ ಬೌಲಿಂದ ಅರ್ಧ ಬೌಲು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಅಜ್ವೈನನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಹಾಕಬಾರ್ದು. ಇವಾಗ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಆಗುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕಲೇಬೇಕು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಮ್ಮೆ ನೀರನ್ನು ಹಾಕ್ಕೋಬಾರ್ದು. ಇದನ್ನು ಆದಷ್ಟು ಗಟ್ಟಿಯಾಗಿ ನಾದ್ಕೊಳ್ಳಿ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ಅರಿಶಿಣನ ಆ್ಯಡ್ ಮಾಡ್ಕೋಬೋದು. ಇವಾಗ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು. ಒಮ್ಮೆ ನೀರನ್ನು ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಅದೆಷ್ಟು ನೀರು ತುಂಬಾ ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ. ನಾದಿದ್ದಾಗಿದೆ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ರೆ ಆಯಿತು. ಇಷ್ಟು ಕರೆಕ್ಟಾಗಿದೆ ನೋಡಿ. ಈ ಥರ ಇರಬೇಕು. ಒಂದು 10 ನಿಮಿಷ ಇದನ್ನು ಹಾಗೆ ಮುಚ್ಚಿಡಿ, ಮುಚ್ಚಳನ. ಇವಾಗ ಒಂದು 10 ನಿಮಿಷ ಆಗಿದೆ ನೋಡಿ. ನಾನು ಇವಾಗ ತೋರಿಸ್ತಿದ್ದೀನಿ. ಈ ಸೈಜಲ್ಲಿ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ಥರ ಉದ್ದಾಗೆ ಮಾಡ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಅಗಲ ಬೇಕಂದರೆ ಜಾಸ್ತಿ ದಪ್ಪವಾಗಿ ಮಾಡ್ಕೋಬೋದು. ನಾನು ಈ ಸೈಜಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಅದರಲ್ಲಿ ಮತ್ತೆ ಸ್ವಲ್ಪ ಉದ್ದಾಗೆ ಮಾಡ್ಕೋಬೇಕಾಗತ್ತೆ. ಇವಾಗ ಫಸ್ಟು ಈ ಸೈಜಲ್ಲಿ ಉಳ್ಳೆಗಳನ್ನು ರೆಡಿ ಮಾಡ್ಕೊತಿದ್ದೀನಿ. ಇವಾಗ ನೋಡಿ, ಒಂದು 4 ಮಾಡಿ ತೋರಿಸ್ತಾ ಇದ್ದೀನಿ ಈ ಸೈಜಲ್ಲಿ ನೋಡಿ. ಫಸ್ಟು ಈ ಥರ ಕರೆಕ್ಟಾಗಿ ಮಾಡಿ ಇಟ್ಟುಕೊಳ್ಳಿ. ಒಮ್ಮೆ ತುಂಬ ಈಸಿ ಇದೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮನೆಯಲ್ಲೇ ಮಾಡಿ ಇಟ್ಕೋಬೋದು. ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಸೈಜಲ್ಲಿ ತೊಗೊಂಡಿರೋದು. ಇವಾಗ ತೊಗೊಂಡಿರೋಂಥ ಹುಳ್ಳಿನ ಈ ಥರ ಉದ್ದಾಗೆ ಮಾಡಿ ತೊಗೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಕೋಬೇಕು ನೋಡಿ. ರೀತಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ದೇನೆ ಇದನ್ನು ಮಾಡೋಕ್ಕೆ ಹೋದರೆ ಅದೆಲ್ಲ ಅಂಟುಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಈ ಥರ ನಿಧಾನವಾಗಿ ಈ ಥರ ಲಟ್ಟಿಸ್ಕೋಬೇಕು. ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಈಸಿಯಾಗಿ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗುತ್ತೆ, ಲಟ್ಟಿಸ್ಕೋಬೇಕಾಗುತ್ತೆ. ನಂತರ ಈ ಸೈಡ್ ಇರೋದು ದಪ್ಪ ಇರುತ್ತೆ, ಹಾಗಾಗಿ ಸ್ವಲ್ಪ ಕಟ್ ಮಾಡಿ ತಗೋಬೇಕು. ಇವಾಗ ಚಾಕುದಿಂದ ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ತಗೊಳ್ಳಿ. ಇವಾಗ ನೋಡಿ, ಸೈಡ್ ಇರೋದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ. ದಪ್ಪ ಇರುತ್ತೆ ಅದು, ಹಾಗಾಗಿ ನೀವು ಎಣ್ಣೆ ಹಚ್ಚಿನೇ ಈ ಥರ ರೆಡಿ ಮಾಡ್ಕೋಬೇಕು. ಎಣ್ಣೆ ಹಚ್ಚಲಿಲ್ಲ ಅಂದರೆ ಕೆಳಗೆಲ್ಲ ಅಂಟುಕೊಂಡ್ಬಿಡುತ್ತೆ. ಹಾಗಾಗಿ ಇದೇ ರೀತಿ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿ ಸಲನೂ ಎಣ್ಣೆ ಹಚ್ಚಿನೇ ಮಾಡ್ಕೋಬೇಕು ನೋಡಿ. ಈ ರೀತಿ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಈ ರೀತಿ ಮಾಡ್ಕೊಳ್ಳಿ. ಸೈಡ್ ಇರೋದನ್ನು ಕಟ್ ಮಾಡಿ ತಗೋಬೇಕು ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಒಂದೇ ಸಲ ಈ ಥರ ಮಾಡಿಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು ನೋಡಿ. ಈ ರೀತಿ ಇವಾಗ ನೋಡಿ, ಒಂದು 4 ಮಾಡಿ ತೊಗೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫಸ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಫ್ರೈ ಮಾಡುವಾಗ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಅದು ಬೇಗ ಕಪ್ಪಾಗಿಬಿಡುತ್ತೆ, ಅದಕ್ಕಾಗಿ ನಿಧಾನಕವಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಮಾತ್ರ ರೋಸ್ಟಾಗಿ ಆಗುತ್ತೆ. ನೀವು ಹಾಕಿದ ತಕ್ಷಣ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಟ್ರೆ
ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಫಸ್ಟು ಎಣ್ಣೆನ ಕರೆಕ್ಟಾಗಿ ಕಾಸ್ಕೊಂಡು ಆನಂತರ ಫ್ರೈ ಮಾಡುವಾಗ ಸ್ವಲ್ಪ ಸ್ಟೋವ್ನ ಕಡಿಮೆ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನಿಧಾನವಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ರೀತಿ ನಾನು 2ನೇ ಬ್ಯಾಚನ್ನು ಮಾಡ್ತಾಯಿದ್ದೆ ನೋಡಿ. ಎಷ್ಟಾಗುತ್ತೆ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ಆಗಿದೆ. ಇವಾಗ ಮೆಣಸಿಕಾಯಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿಕಾಯಿ ಇದಕ್ಕೆ ಕಾಂಬಿನೇಷನ್ನು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಜಾಸ್ತಿ ಉಬ್ಬಬಾರ್ದವು, ಹಾಗಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿ. ತುಂಬ ಈಸಿ ಇರುತ್ತೆ ಮಾಡೋದು, ಟೇಸ್ಟು ಅಷ್ಟೇ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೇಕರಿಯಲ್ಲಿ ಸಿಗುವಂಥ ಪಾಪಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.